ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪವರ್ ಟಿವಿ ಇಟ್ಟಂತಹ ದಿಟ್ಟ ಹೆಜ್ಜೆಗೆ ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ. ಇವತ್ತು ಇಲ್ಲೇನು ಒಂದು ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಕುಲಕ್ಕೆ ಒಂದು ಅವಮಾನವಾಗುವಂಥ ಒಂದು ಕುಟುಂಬ ಇವತ್ತು ನಡ್ಕೊಂಡಿದೆ. ಆ ಕುಟುಂಬದ ಒಂದು ವಿರುದ್ಧವಾಗಿ ಮತ್ತು ಮಹಿಳಾ ಕುಲದ ಪರವಾಗಿ ಇವತ್ತು ಏನು ಒಂದು ಸೈದ್ಧಾಂತಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಒಂದು ಪವರ್ ಟಿವಿಗೆ ನಾನಿವತ್ತು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ. ಯಾಕಪ್ಪ ಅಂತಂದರೆ ಅಂಥ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇಡೀ ದೇಶಕ್ಕೆ ಹೆಸರು ಮಾಡಿರೋಂಥ ಕುಟುಂಬದ ಒಂದು ಅವ್ಯವಹಾರ ಮತ್ತು ಇಂಥ ಅನೈತಿಕ ಒಂದು ವಿಚಾರವನ್ನು ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಇವತ್ತು ತೋರಿಸಿರ್ತಕ್ಕಂಥದ್ದು ಪವರ್ ಟಿವಿಯ ಒಂದು ಶ್ಲಾಘನೆ. ಇವತ್ತು ಕರ್ನಾಟಕ ಮತ್ತು ದೇಶ ಪ್ರಪಂಚವೇ ಬೆಚ್ಚಿ ಬೀಳುವಂತಹ ಒಂದು ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದನ್ನು ಬಯಲಿಗೆಳೆದಿರ್ತಕ್ಕಂಥ ಪವರ್ ಟಿವಿಗೆ ಮೊದಲನೇದಾಗಿ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದರೆ ಇಂತಹ ಪ್ರಕರಣದಲ್ಲಿ ಗಟ್ಟಿಯಾಗಿ ನಿಂತು ಒಂದು ಕುಟುಂಬವನ್ನು ಎದುರು ಹಾಕ್ಕೊಂಡು, ಯಾಕಂದರೆ ಅಂಥ ಕುಟುಂಬವನ್ನು ಹಾಸನ ಜಿಲ್ಲೆಯಲ್ಲಿ ಎದುರು ಹಾಕೊಳ್ಳೋದಾಗಿರ್ಬೋದು, ರಾಜ್ಯದಲ್ಲಿ ಎದುರು ಹಾಕೊಳ್ಳೋದಾಗಿರ್ಬೋದು ಯಾವ ಚಾನಲ್ಗಳು ಕೂಡ ಮಾಡಲಿಲ್ಲ. ಆದರೆ ಪವರ್ ಟಿವಿ ಮಾಡಿರ್ತಕ್ಕಂಥದ್ದಕ್ಕೆ ಈ ಗಟ್ಟಿತನಕ್ಕೆ ನಾವು ನಿಜವಾಗ್ಲೂ ಕರ್ನಾಟಕದ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೇನೆ. ಬಂಧುಗಳೇ, ಇಂತಹ ದುಷ್ಟರಿಗೆ, ಇಂತಹ ದುರುಳರಿಗೆ ಖಂಡಿತವಾಗ್ಲೂ ಘೋರ ಶಿಕ್ಷೆ ಆಗಬೇಕು. ಕರ್ನಾಟಕ ಮತ್ತು